ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಅಕ್ಕಿ ರವೆ ಇಡ್ಲಿ ಮಾಡೋದು ನೋಡೋಣ ಬರ್ರಿ. ರವೆ ಇಡ್ಲಿ ಮಾಡ್ಲಿಕ್ಕೆ ಒಂದು ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡೇನು, ಸ್ವಲ್ಪ ಮೆತ್ತೆ ತೊಗೊಂಡೇನು, ಕ್ಲೀನಾಗಿ ತೊಳ್ಕೊಲಿಕ್ಕತ್ತೀನಿ. 2-3 ಸಲ ತೊಳ್ಕೊಬೇಕು. 7-8 ತಾಸು ನೆನಿಬೇಕಿದೆ. ಇದು ನೋಡಿ, ಕ್ಲೀನಾಗಿ ತೊಳ್ಕೊಂಡು ನೀರಕ್ಕೆ ಫುಲ್ ನೀರಕ್ಕೆ ಇಡಬೇಕು. 8 ತಾಸು ನೆನೆತೈತಿ. ಇಡ್ಲಿ ರವೆ ಒಂದು ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಮೇಲೆ ತೊಗೊಂಡೀನಿ. ಇದು ರವೆನ ಕ್ಲೀನಾಗಿ ತೊಳ್ಕೊಬೇಕು. 2-3 ಸಲ ಇದು ತೊಳ್ಕೊಂಡು ನೀರು ಬಸ್ಕೋಬೇಕು. ಇದು ಬೆಳಗ್ಗೆ ಮಾಡೋದಾದ್ರೆ ರಾತ್ರಿ ಉದ್ದಿನಬೇಳೆ ರುಬ್ಕೊಂಡು ರವೆ ತೊಳ್ಕೊಂಡು ಎಲ್ಲ ರುಬ್ಬಿ ಮಿಕ್ಸ್ ಮಾಡಿ ಇಡಬೇಕು. ರಾತ್ರಿ ಬೆಳಗ್ಗೆ ಮಾಡಬೇಕು. ಬೆಳಗ್ಗೆ ಮಾಡೋದಾದ್ರೆ ಸಾಯಂಕಾಲ ಇದು ಮಾಡಬೇಕು. ಇದು ನೋಡಿ, ಉದ್ದಿನಬೇಳೆ ರುಬ್ಕೋತೀನಿ. ಸ್ವಲ್ಪ ನೀರಕ್ಕೆ ರುಬ್ಕೋಬೇಕು. ಸಣ್ಣಗೆ ರುಬ್ಕೋಬೇಕಿದೆ. ನೋಡಿರಿ, ಈಗ ಒಂದು ಸ್ವಲ್ಪ ಮಟ್ಟ ರುಬ್ಕೊಂಡು ಇನ್ನೊಂದು ಸ್ವಲ್ಪ ನೀರಕ್ಕೆ ರುಬ್ಕೋಬೇಕು. ಮೊದಲು ನೀರು ಹಾಕಿ ರುಬ್ಕೊಂಡ್ರೆ ಅವ್ರು ಸಿಡಿತೈತೆ ಮಿಕ್ಸಿ ತಂದು. ನೋಡಿರಿ, ಸಣ್ಣ ಆಯ್ತಾ. ಅದ್ರೊಳಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸಲ ಹಾಕಿ ರುಬ್ಕೋತೀನಿ. ಸಣ್ಣಗೆ ರುಬ್ಕೋಬೇಕಾದ. ಸಣ್ಣಗೆ ರುಬ್ಕೊಂಡ್ರೆ ಹದ ಆಗ್ತೈತಿ. ಈಗ ಅದನ್ನು ಉಪ್ಪು ಕೆಲ್ಸಿಡ್ಲಿಕ್ಕತ್ತೀನಿ ರೀ. ಈಗ ಥಂಡಿ ದಿನದಾಗ ಉಪ್ಪು ಹಂಗಿಲ್ಲದ. ಉಪ್ಪು ಹಾಕಿದ್ರೆ ಉಬ್ಬುತ್ತದೆ. ಇಡ್ಲಿ ಪಳ್ಳಾಗ್ತವೆ. ನೋಡಿ, ಗರ 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 ತಿರಿಬೇಕು. ಚಮಚಲ್ಲರಿ ತಿರಿಬೇಕು, ಇಲ್ಲಾಂದ್ರೆ ಕೈಲರಿ ತಿರಿಬೇಕು. ಕೈಲಿ ತಿರಿದ್ರೆ ಭಾಳ ಚಲೋ ಹಿಟ್ಟು ಉಬ್ಬಿ ಬರ್ತೈತಿ. ಇದು ಉಬ್ಬಿತ್ತಂದ್ರೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಉದ್ದಿನಬೇಳೆ ಜಾಸ್ತಿನೇ ತೊಗೋಬೇಕು. ಅರ್ಧ ಕೆ ಜಿಗೆ ಒಂದು ಗ್ಲಾಸ್ ಹಾಕ್ಕೊಂಡೇನು. ಅರ್ಧ ಕೆ ಜಿಗೆ ಒಂದು ಸ್ವಲ್ಪ ಜಾಸ್ತಿ ಐತಿ ರವೆ. ನೋಡಿರಿ, ಮೇಲೆ ಮುಚ್ಚಿಟ್ನಿ. ನೋಡಿರಿ, ಬೆಳಿಗ್ಗೆ ಕೂಡ ಎಷ್ಟು ಉಬ್ಬಿತ್ತಿಟ್ಟ. ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ. ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು. ಉಪ್ಪು ಹಾಕ್ಕೊಂಡೇನು ಮತ್ತೊಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೊಂಡೇನಿ. ಅದ್ರ ಮೇಲೆ ಒಂದು ಸ್ವಲ್ಪ ಲಿಂಬೆಹಣ್ಣು ಅಂದ್ರೆ ಹಾಕೋ ಕಾರಣ ಅಂದ್ರೆ ಬಿಳಿ ಬಣ್ಣ ಬರ್ತೈತೆ. ಅದು ವೈಟ್ ಬರ್ತದೆ. ಕಲರ್ ಚಲೋ ಬರ್ತೈತೆ ಅದು ಬಿಳಿ. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಲಿಕ್ಕತ್ತೀನಿ. ಭಾಳ ಗಟ್ಟಿ ಇರಬಾರ್ದು, ಭಾಳ ತೆಳು ಇರಬಾರ್ದು. ನೋಡ್ರಿ, ಅದು ಎಷ್ಟು ಉಬ್ಬಿ ಬಂದದ್ರ ಹಿಟ್ಟು. ಸ್ವಲ್ಪ ಅಂದ್ರೆ ಸ್ವಲ್ಪ ಸೋಡಾ ಹಾಕೊಂಡು ಅದ್ರ ಮೇಲೆ ಲಿಂಬೆಹಣ್ಣು ಒಂದು 4 ಡ್ರಾಪ್ ಹಾಕ್ಕೋತಂದ್ರೆ ಅದು ಕಲರು ಬರ್ತೈತೆ ರೀ. ಇಡ್ಲಿದ ಉಬ್ಬಿ ಬರ್ತೈತಿ. 1-2 ಗ್ಲಾಸ್ ನೀರು ಹಾಕ್ಕೊಲಿಕ್ಕತ್ತೀನಿ. ಅದ್ರಾಗ ಒಂದು ಲಿಂಬೆಹಣ್ಣು ಪೀಸ್ ಹಾಕ್ಕೋಬೇಕು. ಲಿಂಬೆಹಣ್ಣಿಂದ, ಯಾಕಂದ್ರೆ ಅದು ಕರಿ ಆಗ್ತದೆ. ಒಂದು ಸ್ವಲ್ಪ ಎಣ್ಣೆ, ತಳಕ್ಕೆ ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೋಬೇಕು. ಇಲ್ಲಾಂದ್ರೆ ಬೇಗ ಹೊಂಟಂಗಿಲ್ಲ ಅದು. ಭಾಳ ಹೆಚ್ಚು ಹಾಕ್ಕೋಬಾರ್ದು ಹಿಟ್ಟು. ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಕೋಬೇಕು. ಯಾಕಂದ್ರೆ ಉಬ್ಬುತ್ತದೆ ಕುದ್ದದಳಕ್ಕೆ. ಎಲ್ಲದಕ್ಕೂ ತಳಕ್ಕೆ ಎಣ್ಣೆ ಹಚ್ಕೊಂಡು ಹಾಕ್ಕೋಬೇಕು. ಇಡ್ಲಿ ಭಾಳ ಚಲೋ ಹಾಕವ್ರಿ. ಒಂದು 6-7 ನಿಮಿಷ ಬೇಯಿಸಿದ್ರೆ ಸಾಕು. ಅದು ಒಂದು ಸ್ಪೂನ್ಲೆ ಚುಚ್ಚಿ ನೋಡಿದ್ರೆ ಅದು ಕಂಟ್ಕೊಲಿಲ್ಲ ಅಂದ್ರೆ ಕುದ್ದಂಗೆ ಅದು. ನೋಡಿರಿ, ಕುದ್ದವ. ನೋಡ್ರಿ, ಹತ್ರ ಸ್ಪೂನ್ಲೆ ಕೆತ್ತಿದ ನೋಡ್ರಿ, ಅದು ಕಂಟ್ಕೊಲಿಲ್ಲ ಅಂದ್ರೆ ಕುದ್ದಂಗೆ. ತಕ್ಕೊಳ್ಳೋದು ನೋಡ್ರಿ. ಅದು ಸ್ವಲ್ಪ ಬೇಕಾದ್ರೆ ಮೇಲೆ ನೀರು ಸಿಮಿಡಿಸಿದ್ರೆ ಬೇಗ ಹೊಂಟ್ತಾವ ಚೆಂದಂಗೆ. ಒಡಿದಿಲ್ಲ ತೆಗಿಯುವಾಗ. ನೋಡ್ರಿ, ಎಷ್ಟು ಚಲೋ ಉಬ್ಬಿ ಬಂದವ. ಸ್ವಲ್ಪ ನೀರು ಸಿಡಿಸಿದ್ರಂತೂ ದಂಡಿಗೊಟ್ಟ ಭಾಳ ಚಂದ ಹೊಂಟ್ತಾವೆ ಇಡ್ಲಿ.
ಕಲರು ಎಷ್ಟು ವೈಟ್ ಬಂದದ್ರಿ ಅದು. ಭಾಳ ನೀರು ಹೆಚ್ಚು ಹಾಕೋದಿಲ್ಲ ರೀ, ಸ್ವಲ್ಪ ಹನಿ ದಂಡಿಗೊಟ್ಟು ಬಿಡಬೇಕು ನೋಡ್ರಿ. ಕೈ ಹಚ್ಚಿದ ತಕ್ಷಣ, ಸ್ಪೂನ್ ಹಚ್ಚಿದ ತಕ್ಷಣ ಹೊಂಟ್ತಾವ ನೋಡ್ರಿ. ಎಷ್ಟು ಮೃದು ಹೂವಿನ ಇರಲಿ ಆಗ್ಯದಾವ ನೋಡ್ರಿ. ಚಟ್ನಿ ಮಾಡ್ಕೊಲಿಕ್ಕತ್ತೀನಿ. ಕಾಯಿ ಚಟ್ನಿ, ಸ್ವಲ್ಪ ಶೇಂಗಾ ತೊಗೊಂಡೀನಿ, ಕೊಬ್ಬರಿದೆಲ್ಲ ಮೇಗಿಂದ ಕರಿ ತಗಟಿ ತಗೊಂಡೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲೇ ಶೇಂಗಾ ಕಾಳು ಹುರ್ಕೋಬೇಕು. ಶೇಂಗಾ ಕಾಳು ಒಂದು 2-3 ಸ್ಪೂನ್ ಹಾಕ್ಕೊಂಡು ಹುರ್ಕೊಲಿಕ್ಕತ್ತೀನಿ. ಚೆನ್ನಾಗಿ ಹುರ್ಕೋಬೇಕು ಅದು ಎಣ್ಣೆಯಾಗ. ಆಮೇಲೆ ಒಂದು 5-6 ಕಾಜು ಹಾಕ್ಕೊಂಡೀನಿ. ಅದ್ರಾಗ ಮೆಣಸಿನ್ಕಾಯಿ ಒಂದು 2-3 ಮುರಿದು ಹಾಕ್ಕೊಂಡೀನಿ, ಹಸಿಮೆಣಸಿನ್ಕಾಯಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡೀನಿ. ಸ್ವಲ್ಪ ಹಿಂಗ, ಸ್ವಲ್ಪ ಪುಟಾಣಿ ಹಾಕ್ಕೊಂಡೀನಿ, ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಅದ್ರಾಗ ಕೊಬ್ಬರಿ ಬಿಸಿ ಮಾಡ್ಕೋಬೇಕು. ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇದು ಕೆನೆ ಮತ್ತೊಂದು ಸ್ವಲ್ಪ ಹಾಲು ಹಾಕ್ಕೊಂಡೀನಿ. ಭಾಳ ರುಚಿ ಆಗ್ತದೆ ರೀ ಚಟ್ನಿ. ಕೊತ್ತಂಬರಿ ಹಾಕ್ಕೊಂಡೀನಿ. ಕೆನೆ ಹಾಕ್ಕೊಂಡ್ರೆ ಚಟ್ನಿ ಅಂತೂ ಭಾಳ ಚಲೋ ಆಗ್ತದೆ ರೀ. ನೀವು ಒಂದು ಸ್ವಲ್ಪ ಹಾಕ್ಕೊಂಡು ಮಾಡಿ ನೋಡ್ರಿ. ಅದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಲಿಕ್ಕತ್ತೀನಿ ನೋಡ್ರಿ. ಅಗದಿ ಸಣ್ಣಗೆ ರುಬ್ಕೋಬೇಕು. ಈ ಕಡೆ ಒಗ್ಗರಣೆ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗ, ಒಂದು ಒಣ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಚೆಂದಾಗಿ ಹುರ್ಕೋಬೇಕು. ಇದನ್ನು ಆರಿದ್ಮೇಲೆ ಅದ್ರೊಳಗೆ ಹಾಕ್ಬೇಕು. ಚಟ್ನಿ ಒಳಗೆ ಉಪ್ಪು ನಿಮ್ಮ ರುಚಿ ತಕ್ಕಂತೆ ಹಾಕ್ಕೋಬೇಕು. ಸ್ವಲ್ಪ ಮತ್ತೊಂದಿಷ್ಟು ನೀರು ಹಾಕ್ಕೊಂಡೇನು. ಇಡ್ಲಿಗೆ ಒಂದು ಸ್ವಲ್ಪ ತಿಳಬೇಕಾಗ್ತದೆ ಚಟ್ನಿ. ಸಾರು ಮಾಡಿದ್ದು ತೋರಿಸಿಲ್ಲ, ಮುಂದಿನ ಹಿಡಿಯೋದಾಗ ತೋರಿಸ್ತೀನಿ ನೋಡಿರಿ. ಚಟ್ನಿ ರೆಡಿ ಆಯಿತು ನೋಡಿರಿ. ಎಷ್ಟು ಮೃದುವಾಗಿ ಬಂದಾವ. ಚಟ್ನಿ ಸಾರು ಜೊತೆ ಅಂತೂ ಭಾಳ ಚಲೋ ಆಗ್ತದೆ ರೀ. ಹೋಟೆಲ್ದನ್ಕಿಂತನೂ ಮನೆಯಾಗ ಮಾಡಿ ತಿಂದ್ರೆ ಆರೋಗ್ಯ ಒಳ್ಳೆಯದು. ಥ್ಯಾಂಕ್ ಯು ಫ್ರೆಂಡ್ಸ್.